ವೇರ್ ಆರ್ ಯು ಕಮಿಂಗ್ ಬ್ರೋ? ವಾಟ್ ಬ್ರೋ? ಯಾವುದೋ ಒಂದು ಇದರಲ್ಲಿ ಹೊಗೆ ಬರ್ತೈತೆ, ನೀರು ಹೋಗ್ತೈತೆ, ಕೋಪ ಬಂದ್ಬಿಡುತ್ತೆ. ಇಂಡಿಕೇಟರ್ ಹಾಕೊಳ್ಳೋಕೆ. ಹಲೋ ನಮಸ್ಕಾರ, ಎಲ್ಲ ಹೇಗಿದ್ರೆ ಚೆನ್ನಾಗಿದ್ರೆ ಅನ್ಕೊಳ್ತೀನಿ. ಸೊ ಇವತ್ತು ನಾವು ಕಬ್ಬಾಳ್ಗೆ ಹೋಗ್ತಾ ಇದ್ದೀವಿ. ನೀವು ತಮ್ಮನೇ ನೋಡಿರ್ತೀರಾ. ಸೊ ನೆನ್ನೆ RCB ಗೆದ್ದಿದ್ದಕ್ಕೆ ಇವತ್ತು ನಾವು ಫುಲ್ ಸೆಲೆಬ್ರೇಷನ್ ಸಖತ್ ಮೂಡಲ್ಲಿದ್ದೀವಿ. ನಾವು ಫುಲ್ ಫೈರಲ್ಲಿ ಫಾರ್ಮ್ನಲ್ಲಿ ಇವಾಗ ಹೊರಟಿದ್ದೀವಿ. ಎಲ್ಲಿಗೆ ಅಂತಂದರೆ ಕಬ್ಬಾಳಮ್ಮ ಟೆಂಪಲ್ ಹತ್ರಕ್ಕೆ. ಒಂದು 7 ಕಾಲು ಆಗ್ತೈತೆ. ಯಾರ್ಯಾರು ಹೋಗ್ತಿರೋದು ಅದೆಲ್ಲ ಪೆಟ್ರೋಲ್ ಹಾಕ್ಸ್ಕೊಂಡಾದ್ಮೇಲೆ ನಾನು ಹೇಳ್ತೀನಿ. ಸೊ ಇವಾಗ ನಾವು ಇಲ್ಲಿಂದ ಹೊರಡ್ತಾ ಇದ್ದೀವಿ. ಎಲ್ಲ ಕಪ್ಪು ನಮ್ಮದು 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 ಅಂತ ಹೇಳ್ತಿದ್ವಿ. ಕಪ್ಪು ಹೆಂಗಿದ್ದು ನಮ್ಮದೇ ಬಂದೇ ಬಿಡ್ತು. ನಮಗೆ 18 ವರ್ಷ ಆದಮೇಲೆ ಫಸ್ಟ್ ಟೈಮ್ ನಮ್ಗೆ ಕಪ್ಪು ಬಂದಿದೆ. ಸಖತ್ ಖುಷಿ ಆಗ್ತೈತೆ. ಸೊ ಫುಲ್ಲು ಫೈರ್. ನಾವು ನೆನ್ನೆ ಅಂತ ಸಖತ್ ಸೆಲೆಬ್ರೇಷನ್ ಮಾಡಿದ್ವಿ. ಅದು ವಿಡಿಯೋ ಯೂಟ್ಯೂಬಲ್ಲಿ ಬಿಟ್ಟಿದ್ದೀನಿ. ಯಾರು ನೋಡಿಲ್ಲ ಅಂತಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ನೋಡಿ. ಇಡೀ BTM ಲೆವೆಟೇ ಫುಲ್ ಫೈರ್ ಆಗಿತ್ತು ನೆನ್ನೆ ಅಂತೂ. ಬನ್ನೇರುಘಟ್ಟ ರೋಡ್ ಬ್ಲಾಕ್ ಮಾಡಿಬಿಟ್ರು. ನಾವು ಇಲ್ಲಿ 7th ಮೇನ್ ನಾವು ಬ್ಲಾಕ್ ಮಾಡಿದ್ವಿ. ಯಪ್ಪ ಸಖತ್ತಾಗಿತ್ತು ನೆನ್ನೆ ಅಂತೂ. ಸೊ ಪೊಲೀಸವರು ಸಖತ್ತಾಗಿ ಕಾರ್ಪೊರೇಟ್ ಮಾಡಿ ನಮ್ಗೆ ಯಾರಿಗೂ ಏನು ಹೊಡ್ಯೋಕ್ಕೆ ಬಂದಿಲ್ಲ, ಯಾರಿಗೂ ಡಿಸ್ಟರ್ಬ್ ಮಾಡೋಕ್ಕೆ ಬಂದಿಲ್ಲ. ನಮ್ಮ ಪಾಡಿ ನಮ್ಮ ಸೆಲೆಬ್ರೇಷನ್ ಎಂಜಾಯ್ ಮಾಡ್ಕೊಳ್ರು ಅಂತ ಬಿಟ್ಬಿಟ್ಟು ಹೋಗ್ಬಿಟ್ರು. ಸಖತ್ ಖುಷಿ ಆಯಿತು. ಆ್ಯಂಡ್ ಅದರಲ್ಲಿ ಇನ್ನೂ ಮುಖ್ಯವಾಗಿರೋ ಪಾಯಿಂಟ್ ಏನು ಅಂತಂತಂದರೆ ಆ್ಯಂಬುಲೆನ್ಸ್ಗಳು ಬರ್ತಿದ್ರೆ ಅವ್ರ ಪಾಡಿಗೆ ಅವ್ರ ದಾರಿ, ಎಲ್ಲರೂ ಇರೋ ಎಲ್ಲ ಫ್ಯಾನ್ಸ್ ಯಾರು ಬ್ಲಾಕ್ ಮಾಡಿರ್ತಾರೆ ಎಲ್ಲರೂ ಫಸ್ಟ್ ಆ್ಯಂಬುಲೆನ್ಸ್ಗೆ ದಾರಿ ಕೊಟ್ಟು ಅದಾದಮೇಲೆ ಅವ್ರ ಸೆಲೆಬ್ರೇಷನ್ನ ಕಂಟಿನ್ಯೂ ಮಾಡ್ತಿದ್ರು. ತುಂಬ ಅಂದರೆ ತುಂಬ ಸಖತ್ ಖುಷಿಯಾಗ್ಬಿಡ್ತು ನನಗಂತೂ. ವೇರ್ ಆರ್ ಯು ಕಮಿಂಗ್ ಬ್ರೋ? ವಾಟ್ ಬ್ರೋ? ಸೊ ಪೆಟ್ರೋಲ್ ಬಂಕ್ ಹತ್ರ ಬಂದಾಯಿತು. ಬನ್ನಿ ಫುಲ್ ಟ್ಯಾಂಕ್ ಹಾಕ್ಸೋಣ. ಅಲ್ಲಿ ಹಾಕ್ಸೋಣ. ಬನ್ನಿ ಬನ್ನಿ ಸರ್, ಫೋನ್ ಮಾತಾಡಿದ್ರೆ ಬಿಡು. ಫುಲ್ ಟ್ಯಾಂಕ್ ಹಾಕಿ ಏನು. हाँ ठीक 507 भैया. ಪದ ನಿಮಿಷ ಪರವಾಗಿಲ್ಲ ಬಿಡಿ. ಬಾಯ್. ನಮ್ಮ ಪೆಟ್ರೋಲ್ ಟ್ಯಾಂಕ್ ಕೆಪಾಸಿಟಿ ಬಂದು 5 ಲೀಟರು. ಸೊ ನಾವಿವಾಗ ಪೆಟ್ರೋಲ್ ಹಾಕ್ಸಿರೋದು 4.93 ಏನೋ ಸಮಥಿಂಗ್. ಸೊ ರೌಂಡ್ ಅಪ್ ಮಾಡಿದ್ರೆ 5. ಎಷ್ಟಾಯಿತು ಅಂತಂದರೆ 507 8 ಅಂದ್ಕೊಳ್ಳಿ, ಯಾಕಂದರೆ ಅದು ರೌಂಡ್ ಅಪ್ ಮಾಡಬೇಕು ಕಂಪಲ್ಸರಿ. ಸೊ 508 ರೂಪಾಯಿ ಆಯಿತು. ಇವಾಗ ನಾವು ಕೊಟ್ಟು ಇವಾಗ ಹೊಡ್ತಾ ಇದ್ದೀವಿ. ದಿನ ಆದಮೇಲೆ ಈ ಥರ ಫುಲ್ ಟ್ಯಾಂಕ್ ನೋಡ್ತಿದ್ರೆ ಮಸ್ತ್ ಖುಷಿ ಆಗ್ತೈತೆ. ಸೊ ಯಪ್ಪ ಸೂಪರ್ ಮ್ಯಾಚ್ ಅಂತೂ ಒಂದೊಂದು ಸಖತ್ತಾಗಿತ್ತು. ಸೊ ಪ್ರತಿಯೊಂದು ಮೂಮೆಂಟ್ ನೀವು ನೋಡಬೇಕು ಅಂತಂದರೆ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಐತೆ ನೋಡಿ. ಅಕ್ಕ ಸಖತ್ ಫೈರ್ ಆಗಿರುತ್ತೆ. ಸೊ RCB ಮ್ಯಾಚು ಒಂದೊಂದು ಬಾಲ್ ಸೆಲೆಬ್ರೇಷನ್ ಮಾಡ್ತಿದ್ವಿ. ನಿಜವಾಗ್ಲೂ ಮಸ್ತಾಗಿತ್ತು. ಸೊ ನನ್ನ ವಾಯ್ಸ್ ನಾರ್ಮಲಾಗಿ ಈ ಥರ ಇರೋದಿಲ್ಲ. ಯಾಕೆ ಈ ರೇಂಜ್ಗೆ ಆಗ್ಬಿಟ್ಟಿದೆ ಅಂತಂದರೆ ಗಂಟಲು ಕರ ಅಂತ ಐತೆ. ಇನ್ನು ಇವಾಗ ಕೂಡ ನನ್ನ ಕೈಲಿ ಮಾತಾಡೋಕ್ಕಾಗ್ತಿಲ್ಲ. ಆ ರೇಂಜಿಗೆ ನೆನ್ನೆ ಫುಲ್ಲು ಸೆಲೆಬ್ರೇಷನ್ ಮಾಡಿ ಕಿರ್ಸ್ಕೊಂಡು ರೋಡಲ್ಲೆಲ್ಲ RCB ಅಂತ ಕಿರ್ಚಿ ನನ್ನ ಗಂಟಲೇ ಸತ್ತೋಗ್ಬಿಡ್ತು. ಸೊ ಇವತ್ತು ವೀಡಿಯೋ ಹೆಂಗೆ ಮಾಡ್ತೀನಿ ಅಂತ ನನಗಂತೂ ಗೊತ್ತಿಲ್ಲ. ಗಂಟಲು ಹೆಂಗೋ ಮ್ಯಾನೇಜ್ ಮಾಡ್ಬಿಡೋಣ ಬನ್ನಿ ಇವತ್ತು. ಸೊ ನಿಮಗೆ ಏನು ಅನ್ನಿಸ್ತೀಯ RCB ಕಪ್ ಗೆದ್ದಾಗ? 18 ವರ್ಷ ಆದಮೇಲೆ ನಮಗೆ ಕಪ್ ಬಂತು ಅಂದರೆ ಸಖತ್ತಾಗಿತ್ತು. ಸೊ ಪಂಜಾಬ್ ಅವರು ಪಕ್ಕ ನೆಕ್ಸ್ಟ್ ಟೈಮ್ ಹೊಡಿತಾರೆ ಆ್ಯಂಡ್ ಡೆಲ್ಲಿ ಅವರು ಕೂಡ ಹೊಡಿತಾರೆ. ಹೊಡಿಯೋಣ, ಎಲ್ಲರಿಗೂ ಸಪೋರ್ಟ್ ಮಾಡೋಣ. ಬಟ್ ಫಸ್ಟ್ ಪ್ರಿಫರೆನ್ಸ್ ನಮ್ಮ RCBದೇ ಆಗಿರುತ್ತೆ. ನಾವು ಈ ರೋಡು ತುಂಬ ಮಸ್ತಾಗಿರುತ್ತೆ. ಸೊ ನಾನು ಇನ್ನೂ RCB ಗೆದ್ರಿಂದ ಈಚಿನ ಬರೋಕ್ಕಾಯ್ತಿಲ್ಲ. ಸೊ ಅದ್ರ ಬಗ್ಗೆ ಮಾತಾಡಬೇಕಂತ ಇನ್ನೂ ಜಾಸ್ತಿ ಅನ್ನಿಸ್ತೈತೆ. ಏನು ಮಾತಾಡೋದು ಅಂತಂದರೆ ನೆನ್ನೆ ಸಖತ್ ರೆಕಾರ್ಡ್ ನೋಡಿದ್ರೆ 60 ಕೋಟಿ ಜನ ನೋಡಿದ್ದಾರೆ RCB ಮ್ಯಾಚ್ನ. ಅದು ಸಖತ್ ಖುಷಿ. ಅದು ಬರೀ ಹಾಟ್ಸ್ಟಾರಲ್ಲಿ ಮಾತ್ರ. ಇನ್ ಕೇಸ್ ಮತ್ತೆ TV-ನಲ್ಲಿ ಎಷ್ಟು ಜನ ನೋಡಿರ್ಬೋದ ಹೇಳಿ. RCB ಅಂದರೆ ಅಷ್ಟು ಫ್ಯಾನ್ ಬೇಸು, ಅಷ್ಟು ಕ್ರೇಜ್. ಸೊ ಕ್ವಾಲಿಫೈಯರ್ ಮ್ಯಾಚ್ ಕೂಡ ಎಷ್ಟು 37 ಕೋಟಿ ಜನ ನೋಡೋದು. ಇದು 60 ಕೋಟಿ ಜನ. ಅದರಲ್ಲಿ ನಮಸ್ಕಾರ ಬುದ್ಬಿಡಿಯ ಬಂದು ಅವರಲ್ಲಿ ಆಫೀಸರ್ಸ್ ನಿಂತವ್ರೆ. ಈ ಕಡೆ ಒಬ್ಬರು. ಸೊ ನಾವು ರೈಡ್ ಸ್ಟಾರ್ಟ್ ಮಾಡಿ ಎಷ್ಟೊತ್ತಾಯಿತು ಅಂತಂದರೆ ಅರ್ಧ ಗಂಟೆ ಮೇಲೆ ಆಗಿರುತ್ತೆ. ಸೊ ಈ ಬೆಂಗಳೂರಲ್ಲಿ ಎಷ್ಟು ಕಿಲೋಮೀಟ್ರ್ ಓಡಿಸಿದ್ದೀನಿ? ಅರ್ಧ ಗಂಟೆ ಆಗಿ 8 ಕಿಲೋಮೀಟ್ರ್. ಏನು ಮಾಡೋದು ಇಲ್ಲಿ 8 ಕಿಲೋಮೀಟ್ರ್ ಓಡ್ಸೋಕ್ಕಾಗೋದು? ಇಲ್ಲಿ ಯಾವುದೋ ಒಂದು ರೋಡ್ ನುಕ್ಕೊಂಡು ಹೋಗ್ತಾ ಇರೋದೇ ಅಷ್ಟೇ. ಯಪ್ಪ ಸಮಯ ಈಗ 8 ಗಂಟೆ ಆಗಿರುತ್ತೆ ಟೈಮ್ ಅಂತ. ಸೊ ನನಗೇನು ಅನ್ನಿಸ್ತಿದೆ ಅಂತಂದರೆ ನೆನ್ನೆಯಿಂದ 2 ಗಂಟೆಗೆ ಬಂದಿದ್ದು ಮನೆಗೆ ನಾನು. ಸೊ 2 ಗಂಟೆಗೆ ಬಂದಿದ್ದ ತಕ್ಷಣ ನನ್ನ ಫೋನ್ ಸ್ವಿಚ್ ಆಫ್ ಆಗಿಬಿಡ್ತು ಅಂತ ಹೇಳ್ಬಿಟ್ಟು ಫೋನ್ ಹಂಗೆ ಚಾರ್ಜಿಂಗ್ ಹಾಕ್ಬಿಟ್ಟು ಮಲ್ಕೊಬಿಟ್ಟೆ.
ಅವರು ಕಪ್ ಎತ್ತಿದ್ದ ನಾನು ನೋಡೇ ಇಲ್ಲ. ಕಪ್ಪನ್ನ ಕೈಗೆ ತೊಗೊಳ್ಳೋದು, ಆ ಸೆಲೆಬ್ರೇಷನ್ಸ್ ಯಾವುದೂ ನೋಡಿಲ್ಲ. ಸೊ ಅದು ಈ ಕಣ್ಣಾರ ನೋಡಬೇಕು ಅಂತ ಅನಿಸ್ತೈತೆ. ಏನು ಮಾಡೋಕ್ಕಾಗಲ್ಲ. ಅಲ್ಲಿಗೋದ್ಮೇಲೆ ನಾನು ನೋಡ್ಕೊತೀನಿ, ರೈಡ್ಗೆ ಕಂಟಿನ್ಯೂ ಮಾಡ್ಕೊಂಡು. ನನಗೆ ಇನ್ನೊಂದು ಏನು ಬೇಜಾರು ಅಂತಂದರೆ, ವಿರಾಟ್ ಕೊಹ್ಲಿ ಕ್ಯಾಪ್ಟನ್ಸಿನಲ್ಲಿ ಗೆದ್ದಿದ್ರೆ ತುಂಬ ಖುಷಿ ಆಗ್ತಿತ್ತು. ಇದು ಗೆದ್ದಿದ್ದು ಖುಷಿ ಆಯಿತು, ತುಂಬ ಅಂದರೆ ತುಂಬ ಸಖತ್ ಖುಷಿ ಆಯಿತು. ಬಟ್ ಅಷ್ಟು ವರ್ಷದಿಂದ ಟ್ರೈ ಮಾಡ್ತಿದ್ದಂಥ ವಿರಾಟ್ ಕೊಹ್ಲಿ ಕ್ಯಾಪ್ಟನ್ಸಿನಲ್ಲಿ ಗೆದ್ದಿದ್ರೆ ಮಾತ್ರ ಇನ್ನೂ ತುಂಬ 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 ಚೆನ್ನಾಗಿದೆ. ಸೊ ಇವಾಗ ಗೆದ್ದಿರೋದು ತುಂಬ 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 ಚೆನ್ನಾಗೈತೆ. ವಿರಾಟ್ ಕೊಹ್ಲಿ ಕ್ಯಾಪ್ಟನ್ಸಿನಲ್ಲಿ ಗೆದ್ದಿರೆ ಇನ್ನೊಂದು 2 ತುಂಬ ಜಾಸ್ತಿ ಆಗುತ್ತೆ. ಸೊ ಆ ಥರ ಸಖತ್ತಾಗಿತ್ತು, ಇರ್ತಾಯಿತ್ತು. ಬಟ್ ಆದರೂ ಹುಡುಗರಂತೂ ಸುಮ್ಮನೆ ಅಲ್ಲಪ್ಪ, ಲಾಯಲ್ ಫ್ಯಾನ್ಸ್ ಫುಲ್ಲು ಫೈಯರ್. ಇಡೀ ಬೆಂಗಳೂರಿನೇ ಬೆಂಕಿ ಹತ್ಕೊಬಿಡ್ತಾಯಿತ್ತು. ಬಟ್ ನಮ್ಮ ಜಾಗದಲ್ಲಿ ಅಷ್ಟು ಇಲ್ಲ. ಮೈನ್ ಜಾಗ ಇರುತ್ತೆ ಗೊತ್ತಾ, ಬೆಂಗಳೂರು ಸೆಂಟ್ರಲ್ಸ್ನಲ್ಲಿ. ಅಲ್ಲೆಲ್ಲ ನಿಜವಾಗ್ಲೂ ತುಂಬ ಚೆನ್ನಾಗಿ ಸೆಲೆಬ್ರೇಷನ್ ಮಾಡೋರೆ. ಇನ್ನೂ ಟಾಪ್ ವ್ಯೂ ಅಂದರೆ ಬಿಲ್ಡಿಂಗ್ ಅಪಾರ್ಟ್ಮೆಂಟ್ಗಳ ಮೇಲೆ ಅದೆಲ್ಲ ನಿಂತ್ಕೊಂಡಿರ್ತಾರಲ್ಲ, ಅವರೆಲ್ಲ ಸಖತ್ತಾಗಿ ನೋಡ್ತಾ ಇರ್ತಿದ್ದಾರೆ. ಅಲ್ಲಿ ಒಬ್ಬರು RCB ಹಾರು ನೋಡ್ಕೊಂಡು ಹೋಗ್ತಿದ್ರು. ಹೆಂಗೆ ಅಂತಂದರೆ, ಇಲ್ಲಿ ಹೊಡೆದ್ರೆ ಆಮೇಲೆ ಯಾರೋ ಹೊಡೆದ್ಬಿಡ್ತಾರೆ, ಕ್ಯೂ ಅಂತಂದರೆ 3 ಸಲ ಹೊಡಿತಾಯಿದ್ರು. ಒಬ್ಬರೇ ಹೋಗ್ತಾಯಿದ್ರು ಪಾಪ. ಹೋಗೋರ್ನೆಲ್ಲ RCB ಅಂತ ಕಿರಿಸ್ತಿದ್ರು. ಜಾಸ್ತಿ ಯಾರೂ ರೆಸ್ಪಾನ್ಸ್ ಕೊಡ್ತಾ ಇರಲಿಲ್ಲ. ನಾವು ಹೋಗ್ತಾಯಿದ್ವಿ, ನೋಡಿದ್ವಾ ಅವರೊಬ್ಬರೇ ಮಾಡ್ತಾರೆ ಅಂದ್ರೆ ನನಗೆ ಒಂಥರ ಬೇಜಾರಾಗಿತ್ತು. ಅಣ್ಣ ಹತ್ರ ಹೋಗಿದ ತಕ್ಷಣ ಫುಲ್ ಫೈರ್, ಅಣ್ಣ RCB ಅಂದಿದ ತಕ್ಷಣ ಅವರು ಇನ್ನೂ ಡಬಲ್ ಆಗಿ RCB ಅಂತ ಸಖತ್ತು. ಅವರು ಖುಷಿ, ನಾವು ಖುಷಿ, ಆ ಥರ ಖುಷಿ ಪಡಿಸ್ತಾ ಇರಬೇಕು ಈಗಷ್ಟೇ. ಸೊ ಇವಾಗ ನಾವು ಹೊರಡೆಯಿಂದ ಹೋಗ್ತಾ ಇದ್ವಿ ಕನಕಪುರ ರೋಡ್ ಕನೆಕ್ಟ್ ಆಗೋದಕ್ಕೆ. ಈಗಿಂದನೇ ಹೋಗ್ಬೇಕು, ಹೋಗೋಣ. ವಾವ್, ಈ ಥರ ಇರಬೇಕಿತ್ತು ನೆನ್ನೆ ಮ್ಯಾಚಲ್ಲಿ ಮೇಲೆ, ಸರಿಯಾಗಿರ್ತಾ ಇತ್ತು. ಯಾಕಂದರೆ ಫುಲ್ ಇಡೀ ಬೆಂಗಳೂರೇ ಕಾಣೋ ಥರ ಇದ್ದರೆ ಸಖತ್ತಾಗಿ ಕಾಣೋದು. ಪಟಾಕಿ ಎಲ್ಲ ಹೊಡಿಯೋದು ನಮ್ಗೆ ಕಾಣಿಸ್ತು. ಇಲ್ಲಿ 2-3 ಜಾಗದಲ್ಲಿ ಅಷ್ಟೇ ಕಾಣಿಸಿದ್ದು ಪಟಾಕಿ ಹೊಡಿಯೋದು ನಾನು ನೋಡೋಕ್ಕಾಗಿದ್ದು. ಯಾಕಂದರೆ ನಾವು ಊರು ಸುತ್ತಾ ಇದ್ವಲ್ಲ, BTM ಇಂದ ಬಿಳೆಕಲ್ಲಿಂದ ಬನ್ನೇರುಘಟ್ಟ ರೋಡ್ ಅಂತ. ಸೊ ಸಖತ್ತಾಗಿತ್ತು. ಸೊ ಆ ಥರ ಟಾಪ್ ವ್ಯೂನಲ್ಲಿ ಇದ್ದಿದ್ರೆ ಇಲ್ಲೆಲ್ಲ ಪಟಾಕಿ ಫೈರ್ ಮಾಡೋದನ್ನ ಸಖತ್ತಾಗಿ ವಿಡಿಯೋ ಹಿಡಿಬೋದಿತ್ತು. ರೋಡ್ ಒಂಥರ ಚೆನ್ನಾಗೈತೆ. ಯಾಕೆ ಹೇಳಿ, ನಾವು ನೆಕ್ಸ್ಟು ಇನ್ನು ಸೋಲಾರ್ ರೈಡ್ಗಳು ಜಾಸ್ತಿ ಆಗುತ್ತೆ. ಸೊ ಅದರಿಂದ ಏನಪ್ಪ ಸೋಲಾರ್ ರೈಡ್ ಜಾಸ್ತಿ ಆಗ್ತೈತಲ್ಲ, ಏನು ಮಾಡೋದು ಅಂತ ಈ ಥರ ವ್ಯೂಗಳನ್ನ ನೋಡ್ತಿದ್ರೆ ಸೋಲಾರ್ ರೈಡ್ ಏನ್ರಿ, ಆರಾಮಾಗಿ ಹೋಗ್ಬೋದು ಜಾಲಿಯಾಗಿ ಸೋಲಾರ್ ರೈಡೇ. ಸೊ ಆ ಖುಷಿನಲ್ಲೇ ಮಸ್ತಾಗಿ ಈ ರೋಡು ಚೆನ್ನಾಗೈತಿ, ಫುಲ್ ಗ್ರೀನರಿಯಾಗಿ ಚೆನ್ನಾಗಿತ್ತು. ಆ ಕಾರಣದಿಂದಾಗಿ ಹಿಂಗೆ ಆರಾಮಾಗಿ ಹೋಗ್ತಾ ಇದ್ದೀವಿ. ಸೊ ನಾವಿವಾಗ ಮೈನ್ ರೋಡ್ ಬಂದಾಯಿತು. ಇದೇ ಕನಕಪುರ ಹೈವೇ ಅನ್ಬೋದು, ಇಲ್ಲ ಮೈನ್ ರೋಡ್ ಅನ್ಬೋದು. ಸೊ ಎಲ್ಲಿ ಹೈವೇ ಸ್ಟಾರ್ಟ್ ಆಗುತ್ತೆ ಅನ್ನೋ ಥರ ಇದ್ದರೆ ತಲಗಟ್ಪುರ ದಾಟ್ಬೇಕು ನಾವು. ಹುಡುಗರಿಗೆ ಸರ್ವಿಸ್ ಕೊಟ್ಟನ ಅವತ್ತಿಂದ ಸ್ವಲ್ಪ ಪವರ್ ಜಾಸ್ತಿ ಆದಂಗೆ ಫೀಲು. ಸೊ ಅದರಿಂದ ನನಗೇನು ಅನಿಸುತ್ತೆ ಅಂದರೆ, ಅವನು ಗಾಡಿ ಚೆನ್ನಾಗಿ ಮಾಡಿದ್ದಾನೆ ಅನ್ನೋ ಒಂದು ಸ್ವಲ್ಪ ನಂಬಿಕೆ ಐತೆ. ಸೊ ಅದರಿಂದ ಚೆಕ್ ಮಾಡೋಣ, ಇದರಲ್ಲಿ ಗೋಲ್ ಮಾಡೋಣ, ಇಲ್ಲ ನಮ್ಮ ಬೈಕು ಫೈರಾಗಿ ಮಾಡೋಣ ಅಂತ ನೋಡೋಣ. ಕೋಪ ಬಂದ್ಬಿಡುತ್ತೆ, ಇಂಡಿಕೇಟರ್ ಹಾಕೊಳ್ಳೋಕ್ಕೆ. ಸೊ ಸಖತ್ ವಿಂಡ್ ಬ್ಲಾಸ್ಟ್ ಬರ್ತೈತೆ, ಆದಷ್ಟು ಅವಾಯ್ಡ್ ಮಾಡೋದಕ್ಕೆ ಟ್ರೈ ಮಾಡಿ. ನನ್ನ ವಾಯ್ಸ್ ಕೇಳಿಸ್ತಿದೆ ಅಂತಲೂ ಗೊತ್ತಿಲ್ಲ. 100 ಯಪ್ಪ ನರೇಶ ಇದೆ, ಅವನು ವಯಸ್ಸು ಹಾಕೊಂಡಿದ್ರೆ ಕೇಳಿಸ್ತಾ ಇಲ್ಲ ಅವನಿಗೆ. ನರೇಶ್ ನೋಡ್ದಾ ಟಾಪ್ ಸ್ಪೀಡು. ಬ್ರೇಕ್ಫಾಸ್ಟ್ ಏನಾದರೂ ಮಾಡಿಕೊಂಡು ಹಂಗೆ ನೆಕ್ಸ್ಟು ಹೋಗಬೇಕು. ಒಂದು 30-40 ಕಿಲೋಮೀಟ್ರ್ ಆದಮೇಲೆ ಸ್ವಲ್ಪ ಚಿಕ್ಕದಾಗಿ ಬ್ರೇಕ್ ತೊಗೋಬೇಕು, ಯಾಕಂತಂದರೆ ಗಾಡಿ ಸ್ವಲ್ಪ ರೆಸ್ಟ್ ಇರಲಿ ಅಂತ. ಸೊ ಅದಾದಮೇಲೆ ಚೆನ್ನಾಗೈತೆ, ಗಾಡಿ ಆರಾಮಾಗಿ ಓಡಿಸ್ತಿದ್ವಿ, ಯಾವುದೇ ರೀತಿ ಪ್ರಾಬ್ಲಮ್ ಬರ್ತಿಲ್ಲ. ಸೊ ರೈಲ್ಗೆ ಹೋಗ್ಬೇಕಾದ್ರೆ ಸಂಭವಗಳು ಸಾಮಾನ್ಯವಾಗಿ ನಡೆಯುತ್ತೆ. ಸೊ ಆ ಸಂಭವಗಳನ್ನ ಆದಷ್ಟು ಅವಾಯ್ಡ್ ಮಾಡ್ಕೊಂಡು ಹೋಗ್ಬೇಕು. ತುಂಬ ಚೆನ್ನಾಗಿದೆ ವ್ಯೂ. ನಾರ್ಮಲಾಗಿ ನಾವು 2 ವರ್ಷದ ಮುಂಚೆ ಕಬ್ಬಾಳ್ ಬಂದಿದ್ವಿ ನ್ಯೂ ಇಯರ್ ದಿನ. ಆ ಟೈಮಲ್ಲಿ ಇಲ್ಲೆಲ್ಲ ಫುಲ್ಲು ಮಿಸ್ಟು, ರೋಡ್ ಫುಲ್ಲು ಬ್ಲಾಕು. ಎಷ್ಟು ಮಸ್ತಾಗಿತ್ತು ಗೊತ್ತಾ, ಯಾಕಂದರೆ ಇಲ್ಲೇ ಫುಲ್ ತುಂಬಿತ್ತಾ. ಆ ಕಾರಣದಿಂದಾಗಿ ಹಂಗೆ ಫುಲ್ ಮಿಸ್ಟೆಲ್ಲ ಈ ರೋಡ್ ಫುಲ್ಲು ಕವರ್ ಆಗ್ತಿತ್ತು. ಇದ್ರಲ್ಲಿ ದಾಟ್ಕೊಂಡು ಹೋಗ್ತಿದ್ರೆ ಹಂಗೆ ನಮಗೆ ಜಿಲ್ ಅಂತ ಫೀಲ್ ಆಗೋದು, ಆ ಥರ ಇತ್ತು ಈ ರೋಡು. ಸೊ ಅದೇ ನೆನಪಾಯ್ತು. ಸೈಕಲ್ ಗ್ಯಾಪಲ್ಲಿ ಹಂಗೆ ಕಾರವನು ನುಗ್ಗಲ್ಲ ಅಂತ ಬಂದವನು. ಬಿಡಲ್ಲ ಅಂದರೆ ಬಿಡಲ್ಲ. ಸೊ ಸಕ್ಸಸ್ಫುಲಿ ನಾವು ಫಸ್ಟ್ ಟೋಲ್ ಗೇಟ್ ಮುಗಿಸಾಯಿತು. ಆ ದಿನ ಆದಮೇಲೆ ಸಿಟಿನಲ್ಲಿ ಬಿಟ್ಬಿಟ್ಟು ಬಿಲ್ಡಿಂಗ್ಗಳನ್ನ ಬಿಟ್ಬಿಟ್ಟು ಈ ಥರ ಕ್ಲೀನರಿ ನೋಡ್ತಿದ್ದೇನೆ, ಸಖತ್ತಾಗಿ ಕಾಣ್ತಿದೆ. ಇವತ್ತು ವೆದರ್ ಕೂಡ ಒಂಥರ ತುಂಬ ಚೆನ್ನಾಗೈತೆ. ಜಾಸ್ತಿ ಬಿಸಿಲೂ ಅಲ್ಲ, ಜಾಸ್ತಿ ಮೋಡನೂ ಮುಚ್ಕೊಂಡಿಲ್ಲ. ಒಂಥರ ತುಂಬ ಕ್ಲೀನ್ ಕ್ಲೈಮೇಟ್.
ಇದೊಂಥರ ಗುಡ್ ಕ್ಲೈಮೇಟ್ ಅಂತಲೂ ಹೇಳ್ಬೋದು. ಸೊ ಈ ಥರ ಇರಬೇಕು ನಾರ್ಮಲ್ ಕ್ಲೈಮೇಟು ಅಂತಂದರೆ ತುಂಬ ಚೆನ್ನಾಗೈತೆ. ಯಾವುದೋ ಒಂದು ಇದರಲ್ಲಿ ಹೊಗೆ ಬರ್ತೈತೆ. ಸೊ ಅದು ಏನು ಅಂತ ಗೊತ್ತಿಲ್ಲ. ಪವರ್ ಸ್ಟೇಷನ್ ಅಂತ ಅಂದ್ಕೊಳ್ತೀನಿ, ಪವರ್ ಪ್ಲ್ಯಾಂಟ್ ಅಂತಾರಲ್ಲ. ಸೊ ಅದು ಮೇ ಬಿ ಇರ್ಬೋದು, ಇಲ್ಲೇ ಕೂಡ ಇರ್ಬೋದು. ಬಟ್ ಹೊಗೆ ಅಂತೂ ಬರ್ತೈತೆ, ಅದನ್ನ ಮಾತ್ರ ನಾವು ಹೇಳ್ಬೋದು. ನಿಮಗೆ 3 ವಿಷಯ ಖಂಡಿತ ಗೊತ್ತಿರಬೇಕು. ಒಂದು, ಗಾಡಿ ಪವರ್ ಎಷ್ಟಿದೆ ಗೊತ್ತಾ, ಇದು 125. ಆ್ಯಂಡ್ ಇದು ಸಖತ್ ಸ್ಪೀಡೆಲ್ಲ ಹೋಗುತ್ತೆ. ಬಟ್ 110 ಹೋಗೋದೆಲ್ಲ ತುಂಬ ಕಷ್ಟ. ಯಾಕಂತಂದರೆ ಇದು ಲಾಕ್ ಮಾಡಿರ್ತಾರೆ 90 ಅಥವಾ 100ಗೆ ಹೋಗಬೇಕು ಅಂತ ಹೇಳ್ಬಿಟ್ಟು. ಅದರಿಂದ ಅದನ್ನು ನಿಮ್ಗೆ ಗೊತ್ತಿರಬೇಕು. ರೈಡರ್ಗೆ ಸ್ವಲ್ಪ ಪವರ್ ಇರಬೇಕು, ಪವರ್ ಕಂಟ್ರೋಲ್ ಮಾಡೋದಕ್ಕೆ ಚೆನ್ನಾಗಿರಬೇಕು. ಸೊ 110 ಸ್ಪೀಡಲ್ಲಿ ಹೋಗ್ಬೇಕಾದ್ರೆ ನನ್ನ ಗಾಡಿ ಕಂಟ್ರೋಲ್ ಹೆಂಗೆ ಮಾಡಬೇಕು ಅಂದರೆ ಅಷ್ಟು ಚೆನ್ನಾಗಿ ಮಾಡಬೇಕು. ಸೊ ಅದರಿಂದ ನನ್ನ ಪವರ್ ನನಗೆ ಗೊತ್ತು. ಸೊ ಅದರಿಂದ ನಾನು ಆರಾಮಾಗಿ ನೋಡ್ಕೊಂಡು ಹೋಗ್ತಿದ್ದೆ. ಮೂರನೇ ವಿಷಯ ಏನು ಅಂತಂದರೆ ಸಿಚುವೇಶನ್ ಅಡಾಪ್ಟ್ ಮಾಡ್ಕೋಬೇಕು. ಯಾಕಂತಂದರೆ ಇವಾಗ ಹಂಸಲ್ಲಿ ನಾನು ಹೋಗ್ಬೇಕಾದ್ರೆ 110, 100 ಅದಕ್ಕೆಲ್ಲ ಹೋಗ್ಬೇಕಂದ್ರೆ ಭಾಳ ಕಷ್ಟ. ಸೊ ಆ ಟೈಮಲ್ಲಿ ನಾನು ಹೋಗ್ಬೇಕಾದ್ರೆ ನೋಡಿದ್ರೆ ಫುಲ್ಲು ಡೌನ್ ಇತ್ತು. ಸೊ ಅದರಿಂದ ಇದು ನಾರ್ಮಲ್ ಪವರ್ ಎಷ್ಟಿದೆಯೋ ಅದಕ್ಕಿಂತ ಸ್ವಲ್ಪ ಎಕ್ಸ್ಟ್ರಾ ಪವರ್ ಅದಕ್ಕೆ ಬಂತು. ಸೊ ಅದರಿಂದನೇ ನಾನು ಆರಾಮಾಗಿ 110 ಕ್ರಾಸ್ ಮಾಡಿದೆ. ಸೊ ಇವಾಗ ನನ್ನ ಗಾಡಿ ಅಂತೂ ಆರಾಮಾಗಿ 100 ಮೇಲೆ ದಾಟ್ತೈತೆ. ಏನೋ ಗೊತ್ತಿಲ್ಲ, ನನಗೆ ಖುಷಿ ಆಗ್ತೈತೆ. ಬಟ್ 110 ಎಲ್ಲ ಕ್ರಾಸ್ ಮಾಡೋದು ಇದರಲ್ಲಿ ತುಂಬ ಕಷ್ಟ. ಬಟ್ ನಾವು ಸಾಧಿಸ್ಬಿಟ್ವಿ. 100 ಮೇಲೆ ಹೋಗೋದು ತುಂಬ ಕಷ್ಟ. ಸೊ ಇವಾಗ ನನ್ನ ಸಿಚುವೇಶನ್ ಅಡಾಪ್ಟ್ ಮಾಡ್ಕೊಂಡು ಡೌನ್ ಇದೆಯಲ್ಲ, ಅದರಿಂದ 110 ಸ್ಪೀಡಲ್ಲಿ ಹೋಗ್ತಾ ಇದ್ದೀನಿ. ವಾವ್. ಸೊ ಇದಕ್ಕೆಲ್ಲ ಪವರ್ ಕಂಟ್ರೋಲ್ ಮಾಡೋದಕ್ಕೆ ತುಂಬ ಚೆನ್ನಾಗಿ ಗೊತ್ತಿರಬೇಕು. ವಾವ್, ಇನ್ನು ಆರಾಮಾಗಿ ಓಡಿಸ್ಕೊಂಡು ಹೋಗೋಣ. ನನಗೆ ಸ್ಯಾಟಿಸ್ಫೈ ಆಯಿತು. ಈ ಗಾಡಿ ತೊಗೊಂಡು ಇಷ್ಟು ಓಡಿಸ್ಬೇಕು ಅಂತ ನನಗೊಂದು ಇತ್ತು. ಸೊ ಇವಾಗ ಅದು ಸ್ಯಾಟಿಸ್ಫೈ ಆಯಿತು. ಇನ್ನು ಮುಂದೆ ಆರಾಮಾಗಿ ಇವಾಗ ಒಂದು 60 ಸ್ಪೀಡಲ್ಲಿ 70 ಸ್ಪೀಡಲ್ಲಿ ಮೇಂಟೈನ್ ಮಾಡ್ಕೊಂಡು ಆರಾಮಾಗಿ ಹೋಗೋಣ. ನಾವಿವಾಗ ಜಗಸಂದ್ರ ಹತ್ರ ಇದ್ದೀವಿ. ಆರೋಹಳ್ಳಿ ದಾಟ್ಕೊಂಡು ನೆಕ್ಸ್ಟ್ ಸ್ಟಾಪು ಜಗಸಂದ್ರ. ಸೊ ಇಲ್ಲಿಂದ ನಮ್ಮ ಡೆಸ್ಟಿನೇಷನ್ ಅಂದರೆ ಕಬ್ಬಾಳಮ್ಮ ಟೆಂಪಲ್ಗೆ 30 ಕಿಲೋಮೀಟ್ರ್ ಐತೆ. ಸೊ ನಾವು ಗಾಡಿ ಸ್ಟಾರ್ಟ್ ಮಾಡಿ ಎಷ್ಟು ಕಿಲೋಮೀಟ್ರ್ ಓಡಿಸಿದ್ದೀವಿ ಅಂತಂದರೆ 23 ಕಿಲೋಮೀಟ್ರ್ ಓಡಿಸಿದ್ದೀವಿ. 44 ಕಿಲೋಮೀಟ್ರ್ ಓಡಿಸಿದ್ವಿ. ನಾವು ಗಾಡಿ ಸ್ಟಾರ್ಟ್ ಮಾಡಿದಾಗಿಂದ 44 ಕಿಲೋಮೀಟ್ರ್ ಓಡಿಸಿದ್ದೀವಿ. ಸೊ ನಮ್ಮ ಡೆಸ್ಟಿನೇಷನ್ಗೆ ಇನ್ನೂ 30 ಕಿಲೋಮೀಟ್ರ್ ಐತೆ. ಸೊ ಇನ್ನೂ ಆರಾಮಾಗಿ ಹೋಗ್ತಾಯಿದ್ವಿ. ಇನ್ನೂ ಎಲ್ಲೂ ಬ್ರೇಕ್ ತೊಗೊಂಡಿಲ್ಲ. ಸೊ ಮುಂದೆ ಹೋಗ್ತಾ ಈ ರೋಡ್ ಕೂಡ ತುಂಬ ಚೆನ್ನಾಗಿರುತ್ತೆ. ಸೊ ನಾರ್ಮಲಿ ನಾವು ಎಲ್ಲರೂ ಆ ಕಡೆ ರೋಡ್ಗೆ ಹೋಗ್ಬಿಡ್ತೀವಿ. ಸೊ ಈ ರೋಡು ಬರ್ರಿ ಸೇಮ್ ಡಿಸ್ಟೆನ್ಸೇ. ಬಟ್ ಅದು ಸ್ವಲ್ಪ ಸುತ್ತಾಕೊಂಡು ಹೋಗುತ್ತೆ, ಇದು ಹಿಂಗೆ ಹೋಗುತ್ತೆ, ಅದು ಸ್ಟ್ರೈಟಾಗಿ ಹೋಗುತ್ತೆ. ಸೊ ಅದರಿಂದ ಆ ಕಡೆ ಜಾಸ್ತಿ ಹೋಗ್ತಾರೆ. ನಾವು ಈ ಕಡೆ ಪ್ರಿಫರ್ ಮಾಡ್ತೀವಿ. ಯಾವಾಗ ಈ ಕಡೆನೇ ಹತ್ರ 4ನೇ ಸಲ 5ನೇ ಸಲ ಬರ್ತಿದ್ದೀನಿ ರೋಡ್ಗೆ. ಈ ರೋಡ್ಗೆ ಕರ್ಕೊಂಡು ಹೋಗ್ತಾನೆ ನಮ್ಮ ಅಣ್ಣನ. ಸೊ ಆ ರೋಡ್ಗೆ ಇದುವರೆಗೂ ಇನ್ನೂ ಒಂದು ಸಲನೂ ಹೋಗಿಲ್ಲ. ನಮ್ಮ ಅಣ್ಣ ಮಾಡಿದ ಕೆಲಸ ಈ ರೋಡ್ ಚೆನ್ನಾಗಿರುತ್ತೆ ಹಿಂಗೆ ಹೋಗು ಅಂತ ಹೇಳ್ಬಿಟ್ಟು ಫಿಕ್ಸ್ ಮಾಡಿದ್ರಿಂದ ಹಿಂಗೇ ಹೋಗಿ ಅಭ್ಯಾಸ. ಸೊ ಅದರಿಂದ ಏನು ಹೋಗ್ತಾ ಇದ್ದೀವಿ. ಅಲ್ಲಿ ನೋಡಿ ಆ ಬೆಟ್ಟ ಎಲ್ಲ ವಾವ್ ಅದ್ಭುತ ಚೆನ್ನಾಗಿದೆ ಒಂಥರ. ಏನೋ ಗೊತ್ತಿಲ್ಲಪ್ಪ, ಲೈಫಲ್ಲಿ ಒಳ್ಳೆ ಮೂಮೆಂಟ್ಸ್ ನಡೀತೈತಿ ಇವಾಗ. ಏನು ಲಾಸ್ಟಲ್ಲಿ ದೊಡ್ಡದಾಗಿರ್ತಾರೋ ಗೊತ್ತಿಲ್ಲ ಜೀವನದಲ್ಲಿ. ನೆನ್ನೆ ನೋಡಿದ್ರೆ RCB ಕಪ್ಪು, ಇವತ್ತು ನೋಡಿದ್ರೆ ನಾವು ಫುಲ್ ಸೆಲೆಬ್ರೇಷನ್ನು. ಅದ್ಭುತ. RCB ಗೆದ್ದಿದ್ದು ಸಖತ್ ಖುಷಿ. ಅಯ್ಯೋ RCB ಅಂದ್ರೇ ಎಲ್ಲೆಲ್ಲೋ ಹೋಗ್ಬಿಡ್ತಾ ಇದ್ದೀನಿ. ಎಮೋಷನ್. ವಾವ್, ಆ ಬೆಟ್ಟ ಎಲ್ಲ ನೋಡಿ. ಸೊ ನಿಮ್ಗೆ ಹೇಗೆ ಕಾಣ್ತೈತೆ ನನಗಂತೂ ಗೊತ್ತಿಲ್ಲ ಕ್ಯಾಮ್ರಾದಲ್ಲಿ. ನನಗಂತೂ ಸಖತ್ತಾಗಿ ಕಾಣ್ತೈತೆ. ಆ್ಯಂಡ್ ಸ್ವಲ್ಪ ಓವರ್ ಎಕ್ಸೈಟ್ ಆಗ್ತಾಯಿದ್ದೀನಿ. ಯಾಕಂದರೆ ತುಂಬ ದಿನ ಆಯ್ತಲ್ಲ, ತುಂಬ ತಿಂಗಳುಗಳೇ ಆಗೋಯ್ತು ರೈಡ್ ಎಲ್ಲ ಬಂದು. ಸೊ ಅದರಿಂದ ನನಗೆ ಒಂಥರ ಖುಷಿ ಆಗ್ತಾಯಿದೆ. ಸೊ ಲಾಸ್ಟ್ ಟೈಮ್ ನಾನು ಹೋಗಿದ್ದು ಅಂತಂದರೆ ನ್ಯೂ ಇಯರ್ ದಿನ ಒಂದು ದಿನ ಹೋಗಿದ್ದೆ. ಆ್ಯಂಡ್ ಸೆಕೆಂಡ್ ರೈಡ್ ಬಂದು ನಮ್ಮ ಕಾಲೇಜ್ ಕಡೆಯಿಂದ ಕರ್ಕೊಂಡು ಹೋಗಿದ್ದು. ಆ ಎರಡೇ ಹೋಗಿದ್ದು. ತುಂಬ ದಿನ ಅಂದರೆ 4-5 ತಿಂಗಳು ಆದಮೇಲೆ ಬರ್ತಾ ಇದ್ದೀವಿ. ಸಖತ್ ಖುಷಿ. ಸೊ ಇನ್ನು ಮುಂದೆ ರೆಗ್ಯುಲರಾಗಿ ವೀಡಿಯೋ ಬಂದುಬಿಡುತ್ತೆ. ಸೊ ಅದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಬಿಡಿ. ಡೈಲಿ 10 ಗಂಟೆಗೆ ಶಾರ್ಪಾಗಿ ಯೂಟ್ಯೂಬ್ ನೋಟಿಫಿಕೇಷನ್ ಚೆಕ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ. ಕರೆಕ್ಟ್ ಟೈಮ್ಗೆ ಕರೆಕ್ಟಾಗಿ ವೀಡಿಯೋ ಬಂದುಬಿಡುತ್ತೆ. ಸೊ ಇನ್ನು ನಾನು ಹೋಗ್ತಾ ಕಂಟಿನ್ಯೂ ಮಾಡ್ತೀನಿ. ಸೊ ಈ ಗ್ರೀನರಿ ನಾನು ಸಖತ್ ಎಂಜಾಯ್ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿ ಕಾಣುತ್ತೆ. ಬಟ್ ವೀಡಿಯೋ ನಿಂತು ಮಾಡೋದು ಬೇಡ ಅಂತ ಅನಿಸುತ್ತೆ ಅಷ್ಟೇ. ಬಟ್ ಇಲ್ಲಿರೋ ಮರಗಳು ತುಂಬ ಚೆನ್ನಾಗಿ ಕಾಣುತ್ತೆ. ಅಲ್ಲಿ ನೋಡಿ, ಈ ಕಡೆ ತೆಂಗಿನ ಮರ, ಆ ಕಡೆ ತೆಂಗಿನ ಮರ, ಅದ್ಭುತ. ಬಟ್ ರೋಡ್ ಅಂತೂ ತುಂಬ ಚೆನ್ನಾಗಿ ಕಳಿಸಿದ್ದೀರಾ. ತುಂಬ ಚೆನ್ನಾಗೈತೆ. ಯಾವಾಗ ರೋಡು ಕೆಟ್ಟದಾಗಿದೆ ಅಂತ ಬೈಕೊಳ್ಳೋದೇ ಅಲ್ಲ, ಈ ರೋಡ್ ತುಂಬ ಚೆನ್ನಾಗೈತೆ. ಈ ಕಡೆ ಇರೋ ರೋಡೆಲ್ಲ ತುಂಬ ಅದ್ಭುತವಾಗಿದೆ. ಸೊ ಇದ್ರ ಬಗ್ಗೆ ಗೌರ್ಮೆಂಟ್ಗೆ ನಾವು ನಿಜವಾಗ್ಲೂ ಒಂದು ರೀತಿಯಲ್ಲಿ ಥ್ಯಾಂಕ್ಸ್ ಹೇಳಬೇಕು. ಯಾವಕ್ಕಂದರೆ ಯಾವಾಗ ಕ್ರಿಟಿಸೈಸ್ ಮಾಡಬೇಕಾದ್ರೆ ಕೆಟ್ಟದ್ದನ್ನೇ ಹೇಳ್ತಾ ಇರ್ಬೋದು, ಒಳ್ಳೇದನ್ನೂ ಅವಾಗ ಹೇಳ್ತಾ ಇರಬೇಕು. ಸೊ ಅದೇ ಕಾರಣಕ್ಕೆ ಈ ರೋಡ್ ತುಂಬ ಚೆನ್ನಾಗೈತೆ. ತುಂಬ ಅದ್ಭುತವಾಗಿದೆ. ಆದರೆ ಸಮಾಧಾನ ಅಂತ ಹೋಗ್ತಾ ಇದ್ದೀನಿ. ನಾನು ವೈಸರ್ ಬೇರೆ ಹಾಕ್ಕೊಂಡಿದ್ದೀನಿ, ಸರಿಯಾಗಿ ಕೇಳಿಸಲ್ಲ ಅವನಿಗೆ. ನೀರು ಹೋಗ್ತೈತೆ.
ಇರಿ ನೋಡ್ಕೊಂಡು ಹೋಗೋಣ. ಆ ಕಡೆ ನೋಡೋಣ ಬಾ. ಕಾಣಲೇಬೇಕು, ಯಾಕೆ ಕಾಣಿಸಲ್ಲ? ನೋಡ್ಕೊಂಡು ಹೋಗ್ತಾ ಇದ್ದೀನಿ. ಏನಿದ್ರೆ ಜಂಪ್ ಮಾಡ್ಕೊಂಡು ಹೋಗೋ ಖುಷಿನೇ ಖುಷಿ. ಅಪ್ಪ ಕಾಣಿಸಲ್ಲ ಅಂದಲ್ಲ ಕಂದ. ವಾವ್, ಬನ್ನಿ ಸ್ವಲ್ಪ ಮುಂದೆ ಹೋಗೋಣ. ವಾವ್, ಚೆನ್ನಾಗೈತೆ. ವಾವ್, ಅದ್ಭುತ. ಸೌಂಡ್ ಕೇಳಿಸ್ತೈತಾ? ನೀರು ಹರಿದಿರ ಸೌಂಡ್ ಜಲ್ 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 ಜ ಅಂತ ಕೇಳಿಸ್ತೈತೆ. ಜಾಸ್ತಿ ಆಳ ಇಲ್ಲ ಅಲ್ಲ? ಕಲ್ಲೇ ತಕ್ಕೊಡ ಹಾಕಿದ್ರೆ ಕಳ್ಳು ಗೊತ್ತಾಗುತ್ತೆ. ಇಲ್ಲ ಸ್ವಲ್ಪ ಆಳ ಇದೆ, ಹೋಗ್ತೀವಿ. ಅಷ್ಟು ಆಳ ಐತೆ, ಬಟ್ ಜಾಸ್ತಿ ಏನಿಲ್ಲ. ಹಾಂ, ಅಲ್ಲಿ ಬಂದರೆ ಇಲ್ಲಿಗೆ ಲಾಸ್ಟ್ ಆಗುತ್ತೆ. ಇಲ್ಲಿ ಹೇಳ್ತಾ ಇದ್ದೀನಿ, ಇಲ್ಲಿಗೆ ಬಂದರೆ ಇಲ್ಲಿವರೆಗೂ, ಇಲ್ಲ ತಲೆವರೆಗೂ ಬರ್ಬೋದು. ಇಲ್ಲಿ ಇದಕ್ಕೆ ಹೇಳೋದು, ಗಾಡಿನಲ್ಲಿ ಬರ್ತಾ ಇದ್ರೆ ಈ ಥರ ನಮ್ಗೆ ಎಷ್ಟು ವ್ಯೂ ಸಿಗುತ್ತೆ ಅಂದರೆ ಸಖತ್ತಾಗಿ ಸಿಗುತ್ತೆ. ನಾವು ಎಲ್ಲಿ ಬೇಕೋ ಅಲ್ಲಿ ನಿಲ್ಸ್ಕೊಬೋದು, ಆರಾಮಾಗಿ ಈ ಥರ ಎಂಜಾಯ್ ಮಾಡ್ಬೋದು. ವಾ, ಈ ಟೈಮಲ್ಲಿ ಒಂದು ಟೀ ಇದ್ದಿದೆ ಸಖತ್ತಾಗಿರೋದು. ಇವತ್ತು ಮಳೆ ಬರ್ಬೋದು ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ಸ್ನಲ್ಲಿ ಇದ್ವಿ. ನೋಡಿದ್ರೆ ಮಳೆ ಬರೋ ಥರ ಕಾಣ್ತಿಲ್ಲ. ಮಳೆ ಬರ್ದಿರ ಇರೋದು ಒಳ್ಳೇದು. ಏನು? ಸೊ ಇವಾಗ ಬನ್ನಿ ಆ ಕಡೆ ಹೋಗಿ ನೋಡೋಣ. ಆ ಕಡೆ ಇವಾಗ ನಾವು ಕಪಾಳ ಹತ್ರಕ್ಕೆ ಹೋಗ್ತಾ ಇದ್ದೀವಿ. ಆಲ್ರೆಡಿ ಅಲ್ಲೊಂದು ಬಸ್ ಸ್ಟಾಪ್ ಬಂತು. ಆ ಬಸ್ ಸ್ಟಾಪಿಂದ ಇವಾಗ ಕಪಾಳ ನಾವು ಡೈರೆಕ್ಟ್ ಹೋಗ್ತಾ ಇದ್ವಿ. ಸೊ ತುಂಬ ಹೊತ್ತು ಗಾಡಿ ಓಡಿಸ್ಕೊಂಡು ಬರ್ತಾ ಇದ್ನಲ್ಲ ಅಂತ ಹೇಳ್ಬಿಟ್ಟು ನಮ್ಮ ತಮ್ಮಗೆ ಕೈ ಕೊಟ್ಟಿದ್ದೀನಿ. ಅವ್ರು ಓಡಿಸ್ತಿದ್ದಾರೆ. ಬೇಕಾಗಿರೋ ಸಾಮಗ್ರಿಗಳೆಲ್ಲ ನಮ್ಮ ಕೈಗೆ ಬಂದ್ಬಿಡ್ತು, ಎಲ್ಲ ತೊಗೊಂಡಿದ್ದೀವಿ. ಹೋಗ್ತಾ ಆಮೇಲೆ ಅಲ್ಲಿಗೆ ಹೋದ್ಮೇಲೆ ಯಾರ್ಯಾರು ಬರ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ನಾನು ಹೇಳ್ತೀನಿ. ಬನ್ನಿ ಅಲ್ಲಿಗೆ ಹೋಗೋಣ. ಸೊ ಈ ಬೆಟ್ಟಕ್ಕೆ ಇವಾಗ ನಾವು ಸುತ್ತ ಹಾಕ್ಕೊಂಡು ಇಲ್ಲಿನ 1 ಕಿಲೋಮೀಟ್ರ್ ಅಂತ ಅನಿಸುತ್ತೆ. ಬಂದೇ ಬಿಟ್ವಿ ಆಲ್ಮೋಸ್ಟ್. ಸೊ ಇಲ್ಲೇ ಇವಾಗ ನೋಡಿ ತುಂಬ ಕ್ಲೀನಾಗಿ ಗೊತ್ತಾಗ್ತಿದೆ ಬೆಟ್ಟ. ನಾನು ಝೂಮ್ ಮಾಡಿ ನೋಡೋಣ, ಅಲ್ಲಿ ಇರೋ ದೇವಸ್ಥಾನ ಕಾಣ್ತಿದ್ಯಾ ಅಂತ. ಲೈಟಾಗಿ ಕಾಣ್ತಾ ಇದೆ, ಅಷ್ಟು ಕ್ಲಿಯರಾಗಿ ಏನು ಕಾಣ್ತಾ ಇಲ್ಲ. ಸೊ ಬಂದ್ವಿ. ಸೆಂಟ್ರಲ್ ಬ್ರೇಕ್ ತೊಗೊಳ್ಳೋಣ ಅಂದ್ಕೊಂಡ್ವಿ, ಬ್ರೇಕೇ ತೊಗೊಳಕ್ಕಾಗಿಲ್ಲ. ನಾನ್ ಸ್ಟಾಪಾಗಿ ಸ್ವಲ್ಪ ಚಿಕ್ಕದಾಗಿ ಅಲ್ಲಿ ನೋಡಿದ್ವಲ್ಲ ರಿವರ್ ಥರ, ಸೊ ಅಲ್ಲಿ ಮಾತ್ರ ಬ್ರೇಕ್ ತೊಗೊಂಡ್ವಿ. ಸೊ ನಾವು ಇವಾಗ ಎಲ್ಲಿದ್ದೀವಿ ಅಂತಂದರೆ ಕಬ್ಬಾಳು ಬಂದಾಯಿತು. ಸೊ ನಮ್ಮ ಹತ್ರ ಇರೋಂಥ ಪ್ರಾಪರ್ಟಿ ಈ ವಾಟ್ರ್ ಕ್ಯಾನು ಮತ್ತು ಈ ಚೀಲ, ಈ ಚಾಪೆ ತಾರ್ಪಲ್ ಹೇಳ್ರಾ, ತಾರ್ಪಲ್ ಅಂದರು ಚಾಪೆ ತಂದ್ಬಿಟ್ಟವ್ರೆ. ಸೊ ಇದೊಂದು ಪಾತ್ರೆ. ಸೊ ಇಷ್ಟಿದೆ. ಇನ್ನೂ ಬಾಂಡ್ಲಿ ತೊಗೋಬೇಕು, ಬಾಂಡ್ಲಿ ರೆಂಟಿಗೆ. ಮತ್ತು ಸೌಟೆಲ್ಲ ತಂದಿದ್ದಾರೆ. ಈ ಬಾಂಡ್ಲಿ ಒಂದು ರೆಂಟಿಗೆ ತೊಗೋಬೇಕು ಇವಾಗ. ಮತ್ತು ಗ್ಯಾಸಲ್ಲಿ ಮಾಡ್ತೀವ ಅಥವಾ ಗ್ಯಾಸಲ್ಲಿ ಮಾಡ್ತೀವ ಇಲ್ಲ ಒಲೆಯಲ್ಲಿ ಮಾಡ್ತೀವ ಗೊತ್ತಿಲ್ಲ. ಇನ್ನು ನಮ್ಮ ಗ್ಯಾಂಗೆಲ್ಲ ಬಂದಮೇಲೆ ನಾನು ಕಂಟಿನ್ಯೂ ಮಾಡ್ತೀನಿ, ಯಾಕಂದರೆ ಅವ್ರ ಸ್ವಲ್ಪ ಡಿಸ್ಕಸ್ ಮಾಡಿ ನಿಮಗೆ ಫುಲ್ಲು ಒಂದೇ ಸಲ ಕಂಟಿನ್ಯೂ ಮಾಡ್ತೀನಿ ಅಂತ. ಬನ್ನಿ ಹೋಗೋಣ, ಅವರೆಲ್ಲ ಬಂದಮೇಲೆ ನಾನು